ನಮಸ್ತೆ ಎಲ್ಲರಿಗೂ. ನಿಮ್ಮ ಪ್ರೀತಿಯ ರಾಜೇಶ್ ಜಿಯಾಲಜಿಸ್ಟು MSc ಜಿಯಾಲಜಿ. ಆಯಿತಾ, ಇವತ್ತು ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೊಸ ಬೋರ್ವೆಲ್ ಪಾಯಿಂಟ್ ಹೇಗೆ ಮಾಡೋದು, PQWT S500 ಮಷಿನ್ ಬಳಸ್ಕೊಂಡು ಯಾವ ಥರ ಹೊಸ ಬೋರ್ವೆಲ್ ಪಾಯಿಂಟ್ ಮಾಡೋದನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರೀ ಪಾಯಿಂಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಏನು ಮಾಡ್ತೀವಿ ಅಂದರೆ ಸುತ್ತಮುತ್ತ ಜಿಯೋ ಮಾರ್ಫಾಲಜಿ ಎಲ್ಲ ಚೆಕ್ ಮಾಡ್ತೀವಿ. ಜಿಯೋ ಮಾರ್ಫಾಲಜಿ ಏನಂದರೆ ಒಂದು ಲೇಕ್ ಆಗಿರ್ಬೋದು, ಒಂದು ಸ್ಟ್ರೀಮ್ ಆಗಿರ್ಬೋದು, ಒಂದು ಓಪನ್ ವೆಲ್ ಆಗಿರ್ಬೋದು. ಇವಾಗ ಮಳೆ ಬಂದಿರೋ ನೀರು ಯಾವ ಕಡೆ ಸ್ಟೋರೇಟಿವಿಟಿ ಆಗುತ್ತೆ, ಯಾವ ಕಡೆ ಅಪ್ಲ್ಯಾಂಡ್, ಯಾವ ಕಡೆ ಮಿಡ್ಲ್ಯಾಂಡ್, ಯಾವ ಕಡೆ ಲೋಲ್ಯಾಂಡ್ ಯಾವ ಕಡೆ ಇರುತ್ತೆ ಎಲ್ಲ ನೋಡಿಕೊಂಡು ನಮ್ಗೆ ಯಾವ್ದು ಸೂಕ್ತ ಏರಿಯಾ ಅನಿಸುತ್ತೋ ಆ ಈ ಜಾಗದಲ್ಲಿ ನಾವು ಮಾತ್ರ ಪಾಯಿಂಟ್ ಮಾಡ್ತೀವಿ, ಸ್ಟೋರೆ ಮಾಡಿಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾನು ಆಶಾ, ಜಿಯಾಲಜಿಸ್ಟ್. ನಾವು ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ಹೊಸ ಬೋರ್ವೆಲ್ ಪಾಯಿಂಟ್ ರೈತರಿಗೆ ಮಾಡಿಕೊಡ್ತೀವಿ. ಮತ್ತು ಇವತ್ತು ನಾವು PQWT S500 ಮಷಿನ್ನ ಯೂಸ್ ಮಾಡಿಕೊಂಡು ಹೇಗೆ ಹೊಸ ಬೋರ್ವೆಲ್ ಪಾಯಿಂಟ್ನ ನಾವು ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಎಲ್ಲರಿಗೂ ಸ್ವಾಗತ. ಬೋರ್ವೆಲ್ ಪಾಯಿಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮತ್ತೇನು ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ಟೇಪ್ ಹಾಕ್ತೀವಿ. ಎಷ್ಟಂದ್ರೆ ಒಂದು 30 ಮೀಟ್ರ್ ಹಾಕಿರ್ತೀವಿ. ನಮಗೆ ಏನು ಮಾಡ್ತೀವಿ, ಎವ್ರಿ ಒಂದು 5 ಮೀಟ್ರ್ ತೊಗೊಂಡಾಗ ಏನಾಗುತ್ತೆ, ನಮಗೆ ಪ್ರೊಫೈಲ್ ಗೊತ್ತಾಗುತ್ತೆ ಮತ್ತು ರೆಸಿಸ್ಟಿವಿಟಿ ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಇವಾಗ PQWT ಆಪರೇಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಕೇಬಲ್ ಎಲ್ಲ ಕನೆಕ್ಟಿವಿಟಿ ಆಗಿದೆ ಅಲ್ವಾ ನೋಡಿ. ಇವಾಗ ಲೈನ್ ಟೆಸ್ಟ್ ಬರ್ತಾ ಇದೆ, ಗ್ರೀನ್ ಲೈಟ್ ಬರ್ತಾ ಕಾಣಿಸ್ತಾ ಇದೆ ಅಲ್ವಾ. ನಮಗೆ ಸಾಯಿಲ್ ಜನ್ ಏನಾದರೂ ಕನೆಕ್ಟಿವಿಟಿ ಆಗಿಲ್ಲ ಅಂದರೆ ನಾವು ಲೈನ್ ಟೆಸ್ಟ್ ಈ ಥರ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಗ್ರೀನ್ ಲೈಟ್ ಅಬ್ಸರ್ವ್ ಆಗಲಿಲ್ಲ ಅಲ್ವಾ. ಇವಾಗ ಏನಾಗುತ್ತೆ ಅಂದರೆ ನಾವು ಸಾಯಿಲ್ಗೆ ಕರೆಕ್ಟಾಗಿ ಕನೆಕ್ಟ್ ಮಾಡಿದಾಗ ನೋಡಿ ಗ್ರೀನ್ ಲೈಟ್ ಬರ್ತಾ ಇದೆಯಲ್ವಾ. ಸ್ವಲ್ಪ ಇಟ್ಕೊಳ್ಳಿ ನಮ್ಮ ಅದಕ್ಕೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆಯಿತಾ. ಒಂದು ನಿಮಿಷ ಇಲ್ಲ ನೋಡಿ. ಇವಾಗ ನಮಗೆ ಲೈನ್ ಟೆಸ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಅರ್ಥ ಆಯ್ತಲ್ವಾ. ಇವಾಗ ಏನು ಮಾಡ್ತೀವಿ ಅಂದರೆ ಫಸ್ಟ್ ನಾವು ಲೈನ್ ಟೆಸ್ಟ್ ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತೀವಿ ಅಂದರೆ ರೆಕಾರ್ಡ್ ಅಂತ ಕೊಡ್ತೀವಿ. ರೆಕಾರ್ಡ್ ಅಂತ ಕೊಟ್ಟಾಗ ಅದು ಆಟೋಮೆಟಿಕ್ ತೊಗೋತಾ ಇರುತ್ತೆ. 3.8 ಮೀಟ್ರಿಗೊಂದು ನಮಗೆ ರೆಸಿಸ್ಟಿವಿಟಿ ವ್ಯಾಲ್ಯೂ ಬರ್ತಾ ಇರುತ್ತೆ. ರೆಸಿಸ್ಟಿವಿಟಿ ವ್ಯಾಲ್ಯೂ ಏನಕ್ಕೆ ಗೊತ್ತಾಗುತ್ತೆ ಅಂದರೆ ನಮಗೆ ಇವಾಗ ಸಾಯಿಲ್ ಜೂನ್ ಆಗಿರ್ಬೋದು, ವೆದರ್ ಜೂನ್ ಆಗಿರ್ಬೋದು, ಹಾರ್ಡ್ ರಾಕ್ ಜೂನ್ ಆಗಿರ್ಬೋದು, ಒಂದು ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಎಕ್ವಿಪರ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಏನೇನಿದೆ ಅಂತ ನಮಗೆ 1640 ಫೀಟ್ ಗಂಟ ಸಬ್ಸ್ಟ್ರಾಟಾಗಿ ಗೊತ್ತಾಗುತ್ತೆ. ಆ ಬೇಸ್ ಮೇಲೆ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಗಂಟ ಅಲ್ಲಿಂದ ಸರ್ವೆ ಮಾಡ್ತೀವಲ್ವ, ನಮಗೆ ಒಂದು ಪ್ರೊಫೈಲ್ ಬರುತ್ತೆ, ವಿತ್ ಜೊತೆ ಕರೋಗ್ರಾಫ್ ಬರುತ್ತೆ. ಅದರಿಂದ ನಮಗೆ ಒಂದು ಪಾಯಿಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಸರ್, ಇವಾಗ ಒಂದು ರೀಡಿಂಗ್ ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ರೀಡಿಂಗ್ ನಾವು ತೊಗೋಬೇಕಂದ್ರೆ ಮತ್ತೆ ಏನು ಮಾಡ್ತೀವಿ ಅಂದರೆ 5 ಮೀಟ್ರನ್ನ ನಾವು ಚೇಂಜ್ ಮಾಡ್ಕೊಂಡು ಹೋಗಿ ಮತ್ತು ಇದನ್ನು 10 ಮೀಟ್ರಿಗೆ ಹಾಕ್ತೀವಿ. 10 ಮೀಟ್ರ್ ಮೇಲೆ ಇರ್ತೀವಿ. 10 ಮೀಟ್ರಿಗೆ ಹಾಕ್ತಿದ್ದೀನಲ್ವಾ ನೋಡಿ. ಇವಾಗ ಈ ಥರ ನಮಗೆ ಒಂದು ರೀಡಿಂಗ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ರೀಡಿಂಗ್ ತೊಗೋತಾ ಇದ್ದೀವಿ. ನಮಗೆ ಅಲ್ಲಿ ಗಂಟೆ ಒಂದು ಪ್ರೊಫೈಲ್ ಬಂದಿದೆ. ಇವಾಗ ಈ ಸಬ್ಸರ್ಫೇಸ್ ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ, ರೀಡಿಂಗ್ ತೊಗೊಳ್ತಾ ಇರ್ತೀವಿ. ಕೊಡಿ ಮೇಡಮ್, ಲೈನ್ ಟೆಸ್ಟಿಂಗ್ ಕೊಡಿ. ನೋಡಿ ಗ್ರೀನ್ ಲೈಟ್ ವಿಸಿಬಲ್ ಆಗ್ತಾ ಇದೆ. ಇವಾಗ ರೆಕಾರ್ಡ್ ಕೊಡಿ ಮೇಡಮ್. ರೆಕಾರ್ಡ್ ಕೊಡ್ತಾರೆ ನೋಡಿ ಮೇಡಮ್ ಅವರು. ಮತ್ತೆ ಇವಾಗ ನಮಗೆ ರೀಡಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಏನಾಯ್ತು ಅಂದರೆ ನಮಗೆ 5 ಮೀಟ್ರ್ ಏನಿದೆ ಅಂತ ಸಬ್ಸರ್ಫೇಸ್ ಗೊತ್ತಾಗಿದೆ. ಇವಾಗ 5 to ಅಂದರೆ 10 ಮೀಟರ್ವರೆಗೂ ಸಬ್ಸರ್ಫೇಸ್ ಏನಿದೆ ಅಂತ ಗೊತ್ತಾಗುತ್ತೆ. ನಮಗೆ ಒಂದು ರೀಡಿಂಗ್ ತೊಗೋಬೇಕಾದ್ರೆ ಕಂಪ್ಲೀಟ್ ಆಗಬೇಕಾದ್ರೆ 3 ಪಾಯಿಂಟ್ ಇಲ್ಲ ಒಂದು 3 ನಿಮಿಷ ಇಲ್ಲ ಆದರೆ 4 ನಿಮಿಷ ಆಗುತ್ತೆ. ಇವಾಗ ಸಾಯಿಲ್ ಜೂನಲ್ಲಿ ಫ್ರೀಕ್ವೆನ್ಸಿ ಬೇಗ ಪಾಸಾಗಿ ಬರುತ್ತೆ, ವೆದರ್ ಜೂನಲ್ಲೂ ಬೇಗ ಪಾಸಾಗಿ ಬರುತ್ತೆ, ಹಾರ್ಡ್ ರಾಕ್ ಜೂನಲ್ಲಿ ಸ್ವಲ್ಪ ಲೇಟಾಗಿ ಪಾಸಾಗಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ. ಓಕೆ ಸರ್, ಇದನ್ನು ಮತ್ತೆ ಸೆಕೆಂಡ್ ರೀಡಿಂಗು ಕಂಪ್ಲೀಟ್ ಆಯಿತು ನಮಗೆ. ಮತ್ತು ಇವಾಗ ಏನಂದರೆ ಮೂರನೇ ರೀಡಿಂಗ್ ನಾವು ತೊಗೊಳ್ತೀವಿ. ಮತ್ತು 5 ಮೀಟ್ರ್ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ಪ್ರೆಡ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಸಬ್ಸರ್ಫೇಸ್ ಏನಿದೆ ಸರ್ ಗೊತ್ತಾಗುತ್ತೆ. ಮೇಡಮ್ ಅವ್ರು ಕೊಡಿ ಲೈನ್ ಟೆಸ್ಟಿಂಗು ಬರ್ತಾ ಇದೆ ಅಲ್ವಾ. ಗ್ರೀನ್ ಲೈಟ್ ನೋಡಿ ವಿಸಿಬಲ್ ಆಗ್ತಾ ಇದೆ. ಮೇಡಮ್ ಅವ್ರು ಕೊಡ್ತಾ ಇರೋದು ಯಾಕೆಂದರೆ ನಮಗೆ 2 ಎಲೆಕ್ಟ್ರೋಡ್ಸ್ ಕರೆಕ್ಟಾಗಿ ಕನೆಕ್ಟಿವಿಟಿ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಮೇಡಮ್ ಅವರು ರೆಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇದು ನಮಗೆ ಏನಾಗುತ್ತೆ 5 ಮೀಟರ್ ಸಬ್ಸರ್ಫೇಸ್ ಏನಿದೆ ಅದು ಗೊತ್ತಾಗುತ್ತೆ. ಇವಾಗ ನೋಡಿ ಅಲ್ಲಿ ಗಂಟ ನಾವು ಏನು ಮಾಡಿದಾಗ ನಾವು ಫ್ರೀಕ್ವೆನ್ಸಿ ರನ್ ಮಾಡಿಬಿಟ್ಟು ನಮಗೆ ರೆಸಿಸ್ಟಿವ್ ವ್ಯಾಲ್ಯೂ ಮುಖಾಂತರ ಏನೇನು ಗೊತ್ತಾಗುತ್ತೆ ಅಂದರೆ ಸಾಯಿಲ್ ಜೂನು, ವೆದರ್ ಜೂನ್ ಆಗಿರ್ಬೋದು, ಹಾರ್ಡ್ ರಾಕ್ ಆಗಿರ್ಬೋದು. ನಮಗೇನಂದರೆ ಇವಾಗ ಇಲ್ಲಿ ಪಾಯಿಂಟ್ ಸಿಕ್ಕಿದೆ. ಇವಾಗ ಇದನ್ನು ರೀಡಿಂಗ್ ತೊಗೊಳ್ತಾ ಇದ್ದೀವಿ. ಈ ಪಾಯಿಂಟಿಂದ ಮತ್ತೆ ಮುಂದೆ ಪೊಸಿಷನ್ ಏನಾದರೂ ಸಿಗುತ್ತಾ ಅಂತೇಳಿ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ನಾವು ಲ್ಯಾಂಡಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ 5 ಮೀಟ್ರ್ ಮಾಡಿಕೊಂಡು ಎಲ್ಲ ಏರಿಯಾ ಕವರ್ ಮಾಡೋದಿರುತ್ತೆ. ಅದಕ್ಕೆ ನಾವು 5 ಮೀಟ್ರ್ ಮಾಡ್ಕೊಂಡ್ರೆ ನಮಗೆ ಏನಿದೆ ಅಂತ ಸುತ್ತಮುತ್ತದು ಸಬ್ಸರ್ಫೇಸ್ ಲಿಥಾಲಜಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ತನಕ ನಮ್ಮ ಟೀಮ್ ಏನು ಮಾಡಿದ್ದಾರೆ ಸರ್ವೆ, ಅವರು ನೆಕ್ಸ್ಟು ಅದಾದ ನಂತರ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀವಿ. ಇದಾದಮೇಲೆ ಸರ್ವೆ ಎಲ್ಲ ಕಂಡಕ್ಟ್ ಆದಮೇಲೆ ಈ ಡಾಟಾನ ತೊಗೊಂಡೋಗಿ ArcGIS ಸಾಫ್ಟ್ವೇರಲ್ಲಿ ಹಾಕಿ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಇಂಟರ್ಪ್ರಿಟೇಷನ್ ಮಾಡಾದಮೇಲೆ ಅದರಲ್ಲಿ ಕರೋಗ್ರಾಫ್ ಬರುತ್ತೆ ಮತ್ತು ಪ್ರೊಫೈಲ್ ಗ್ರಾಫ್ ಬರುತ್ತೆ. ಅದು ಎರಡನ್ನ ಕಂಪೇರ್ ಮಾಡಿ ನಾವು ರಿಪೋರ್ಟ್ ಜನ್ರೇಟ್ ಮಾಡ್ತೀವಿ. ಆಯಿತಾ? ಸೊ ಇದುವರೆಗೂ ನಾವು ನಮ್ಮ ಜಿಯಾಲಜಿಸ್ಟ್ ರಾಜೇಶ್ ಸರ್ ಅವರು ಮತ್ತು ಗಜೇಂದ್ರ ಸರ್ ಅವರು ನಮಗೇನು ಹೇಳ್ಕೊಟ್ಟಿದ್ದು ಅಂದರೆ ಹೇಗೆ ನಾವು PQWT S500 ಮಷೀನ್ನ ಯೂಸ್ ಮಾಡಿಕೊಂಡು ಪಾಯಿಂಟ್ಸ್ನ ಲೊಕೇಟ್ ಮಾಡೋದು ಮತ್ತು ಸಬ್ಸ್ಟ್ರೇಟಾ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಸೊ ನಾವು ಫರ್ದರ್ ಇದನ್ನು ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಈ ಪಾಯಿಂಟ್ಸಿಂದ ಬಂದಿರೋ ಇನ್ಫಾರ್ಮೇಷನ್ ತೊಗೊಂಡು ನಾವು
ಪ್ರೊಫೈಲ್ ಗ್ರಾಫ್ ಮತ್ತು ಕರ್ವ್ ಗ್ರಾಫ್ನ ಜನ್ರೇಟ್ ಮಾಡ್ತೀವಿ. ಸೊ ಆ ಪ್ರೊಫೈಲ್ ಗ್ರಾಫ್ ಆ್ಯಂಡ್ ಕರ್ವ್ ಗ್ರಾಫಿಂದ ಬರುವಂತಹ ಡೇಟಾ ಇಂಟರ್ಪ್ರಿಟೇಷನ್ನ ಅಲ್ಲಿಂದ ಜನ್ರೇಟ್ ಆಗಿ ಬರುವಂಥ ಡೇಟಾನ ನಾವು ಫರ್ದರ್ ArcGIS ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ArcGIS ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಮಾಡಿದಾಗ ನಮಗೆ ನಮ್ಮ ಏರಿಯಾದಲ್ಲಿ ಸ್ಟಡಿ ಏರಿಯಾದಲ್ಲಿ ಎಷ್ಟು ನಮಗೆ ಹಾರ್ಡ್ ರಾಕ್ ಟೆರೇನ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತು ಸಾಯಿಲ್ ಝೋನ್ ಎಷ್ಟು ಪರ್ಸೆಂಟೇಜ್ ಇದೆ, ವೆದರ್ಡ್ ಝೋನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡೋದನ್ನು ನಾವು ಇದನ್ನು ಲಿಥಾಲಜಿ ಸ್ಟಡಿ ಅಂತ ಹೇಳ್ತೀವಿ. ಈ ಲಿಥಾಲಜಿಕಲ್ ಡೀಟೇಲ್ ಸ್ಟಡಿ ಮಾಡೋದ್ರಿಂದ ನಮಗೆ ಫೈನಲಿ ನಾವು ಈ ಒಂದು ಏರಿಯಾದಲ್ಲಿ ಹೊಸ ಬೋರ್ವೆಲ್ ಪಾಯಿಂಟ್ನ ಕೊಡೋಕ್ಕೆ ಫೀಸಿಬಲ್ ಇದೆನಾ ಇಲ್ಲ ಅನ್ನೋದು ನಮಗೆ ತಿಳ್ಕೊಳ್ತೀವಿ ನಾವು. ಸೊ ಆ ಪ್ರೊಸೆಸ್ ಅದನ್ನು ಮತ್ತೆ ಮುಂದಿನ ಪ್ರೊಸೀಜರ್ನ ನಮ್ಮ ರಾಜೇಶ್ ಸರ್ ಅವರು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಹೇಳ್ದಂಗೆ ಆಶಾ ಜಿಯಲ್ಸ್ ಮೇಡಮ್ ಅವರು ಹೇಳಿದ್ರು ನಮಗೆ ಏನಂದರೆ ಮಾಹಿತಿ ಯಾವ ಥರ ನಾವು ಫೈನಲ್ ರಿಸಲ್ಟ್ ಯಾವ ಥರ ಕೊಡ್ತೀವಿ, ಏನು ಮಾಡ್ತೀವಿ ಅಂದರೆ ಇದ್ರ ಜೊತೆಗೆ ಇನ್ನೂ ಏನು ಮಾಡ್ತೀವಿ ಅಂದರೆ CGW ರಿಪೋರ್ಟ್ ಇರುತ್ತಲ್ವ ಅದನ್ನು ರೆಫರ್ ಮಾಡ್ತೀವಿ, ಮತ್ತು ಸ್ಟೇಟ್ ಗೌರ್ಮೆಂಟ್ ವಾಟರ್ ಬೋರ್ಡು ಅದನ್ನು ರೆಫರ್ ಮಾಡ್ತೀವಿ, ಮತ್ತು ನಮ್ಮ ಹತ್ರ ಇಸ್ರೋ ಡಾಟಾ ಇರುತ್ತೆ. ಆ ಡಾಟಾನೆಲ್ಲ ನಾವು ತಂದಿರೋ ಒಂದು ಸರ್ವೆ ಮಾಡಿರೋ ಡಾಟಾನ ಪ್ರದೇಶದ ಏನು ಮಾಡ್ತೀವಿ ಅಂದರೆ ಎಲ್ಲ ಡಾಟಾನು ಕಂಪೇರ್ ಮಾಡಿ ಒಳ್ಳೆ ಚೆನ್ನಾಗಿರೋ ಪಾಯಿಂಟ್ನ ನಾವು ಕೊಡ್ತೀವಿ. ಇಂಟರ್ಪ್ರಿಟೇಷನ್ ಆದಮೇಲೆ ಫರ್ದರ್ ಪ್ರೊಸೀಜರ್ನ ನಮ್ಮ ಗಜೇಂದ್ರ ಸರ್ ಅವರಿಗೆ ಹೇಳ್ಕೊಡ್ತಾರೆ. ಓಕೆ, ಈಗಷ್ಟೇ ನಮ್ಮ ಕೊಲೀಗ್ಸ್ ರಾಜೇಶ್ ಜಿಯಾಲಜಿಸ್ಟು ಮತ್ತು ಆಶಾ ಜಿಯಾಲಜಿಸ್ಟು ಮಾತಾಡ್ದಂಗೆ ಒನ್ಸ್ ಸೈಟ್ ವಿಸಿಟ್ ಮಾಡಿ ಸರ್ವೆ ಕಂಡಕ್ಟ್ ಆದಮೇಲೆ ಫೈನಲ್ ಪಾಯಿಂಟ್ ಮಾಡಬೇಕಾಗುತ್ತೆ. ಫೈನಲ್ ಪಾಯಿಂಟ್ ಮಾಡಬೇಕಾದ್ರೆ ನಾವು ಯಾವ ಥರ ಫ್ರ್ಯಾಕ್ಚರ್ಸು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಫ್ರ್ಯಾಕ್ಚರ್ಸ್ ಬರುತ್ತೆ. ಅದರಲ್ಲಿ ವರ್ಟಿಕಲ್ ಫ್ರ್ಯಾಕ್ಚರ್ಸ್ ಇದ್ದಾಗ ಅಬಂಡೆಂಟ್ ವಾಟರ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾರಿಜಾಂಟಲ್ ಫ್ರ್ಯಾಕ್ಚರ್ಸ್ ಇದ್ದಾಗ ವೆರಿ ಲೆಸ್ ವಾಟರ್ ಇರುತ್ತೆ, ಅಂದರೆ ಸ್ಮಾಲ್ ಫ್ರ್ಯಾಕ್ಚರ್ಸ್ ಇರುತ್ತೆ. ಹಂಗಾಗಿ ಮೆಜಾರಿಟಿ ನಾವು ವರ್ಟಿಕಲ್ ಫ್ರ್ಯಾಕ್ಚರ್ಸ್ನೇ ಪ್ರಿಪೇರ್ ಮಾಡ್ತೀವಿ. ಸೊ ಇದುವರೆಗೂ ನಮ್ಮ ಟೀಮ್ ಜಿಯಾಲಜಿಸ್ಟ್ ಟೀಮ್ ಗಜೇಂದ್ರ ಜಿಯಾಲಜಿಸ್ಟು, ರಾಜೇಶ್ ಜಿಯಾಲಜಿಸ್ಟು ಮತ್ತು ನಾನು ನಿಮಗೆ PQWT S500 ಈ ಮಷೀನ್ನ ಯೂಸ್ ಮಾಡಿಕೊಂಡು ಹೊಸ ಬೋರ್ವೆಲ್ ಪಾಯಿಂಟ್ನ ನಾವು ಹೇಗೆ ಆ ಪ್ರೊಸೀಜರ್ನ ಕಂಡಕ್ಟ್ ಮಾಡಿ ಹೊಸ ಬೋರ್ವೆಲ್ ಪಾಯಿಂಟ್ ಹೆಂಗೆ ಮಾಡೋದು ಅಂತ ಇದುವರೆಗೂ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಈಗ ತಮ್ಮೆಲ್ಲರಿಗೂ ನಾವು ಹೊಸ ಬೋರ್ವೆಲ್ ಪಾಯಿಂಟ್ನ ಹೇಗೆ ಯಾವ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಮಾಡಬಹುದು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಸೊ ಅದೇ ರೀತಿ ನಿಮಗೆ ಯಾರಿಗಾದರೂ ಹೊಸ ಬೋರ್ವೆಲ್ ಪಾಯಿಂಟ್ನ ಅವಶ್ಯಕತೆ ಇದ್ದರೆ ನಮ್ಮ ಎಕ್ಸ್ಪರ್ಟ್ ಜಿಯಾಲಜಿಸ್ಟ್ನ ನೀವು ಸಂಪರ್ಕಿಸಬಹುದು. ಅವರ ಕಾಂಟ್ಯಾಕ್ಟ್ನ ನಮ್ಮ ಜಿಯಾಲಜಿಸ್ಟ್ ಅವರು ನಿಮಗೆ ಕೊಡ್ತಾರೆ. ಧನ್ಯವಾದಗಳು.